ನಿಮ್ಮ ಕಾಫಿ ಕತೆ ಚೆನ್ನಾಗಿತ್ತು, ಜಿರ್ಲೆ ಕಾಫಿ. ಅಬ್ಬಾ ನೆನೆಸ್ಕೊಂಡ್ರೆ ನಂಗೆ ಈಗಲೂ ಅನ್ಸ್ಬಿಡುತ್ತೆ, ಅಷ್ಟು ಇದು. ಓಕೆ, ಕಾಫಿ ಸೂಪರ್. ಆ, ಸೊ ನಿಮ್ಮ ಸಿಗ್ನೇಚರ್ ಸ್ಟೈಲ್ ಅದ್ರ ಹೆಸರು ಹೇಳಿ ಮ್ಯಾಮ್. ಗೊಜ್ಜೋಲಕ್ಕಿ. ಅದು ಸೂಪರ್ ಆಗಿತ್ತು. ಸೊ ಮನೆಯ ಇನ್ನ ಬೇರೆ ಬೇರೆ ಯಾವ್ಯಾವ ಭಾಗಗಳನ್ನು ತೋರಿಸ್ತೀರಾ? ತುಂಬಾ ಏನ್ ಭಯಂಕರವಾಗಿ ಏನಿಲ್ಲ. ಇದು ನಮ್ಮ ಮಲಗೋ ಕೋಣೆ. ಓಕೆ, ಇದು ಯಾಕಂದ್ರೆ ನಮಗ್ ಮಾಡಿ ಹತ್ತಿ ಇಳಿದು ಮಾಡಕ್ಕಾಗಲ್ವಲ್ಲ. ಓಕೆ ಓಕೆ. ಗ್ರೌಂಡ್ ಫ್ಲೋರ್ ಅಲ್ಲೇ ಗ್ರೌಂಡ್ ಫ್ಲೋರ್ ಅಲ್ಲೇ ಬೆಸ್ಟ್ ಆಕ್ಚುಲಿ, ಈಸಿ. ಹೌದು, ವಯಸ್ಸಾಗ್ತಾ ಆಗ್ತಾ ಮಾಡಿ ಹತ್ತಿ ಇಳಿದು ಮಾಡೋದು ಕಷ್ಟ ಅಲ್ಲ, ಅದಕ್ಕೆ. ಸೊ ಮ್ಯಾಮ್ ರೂಮ್ ಇದು. ಸೊ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರ್. ಫೋಟೋಸ್ಗಳೆಲ್ಲ ಮಕ್ಕಳದ? ಇದು ಒಬ್ರು ಯಾರೋ ಕೊಟ್ಟಿದ್ ನನ್ಗೆ. ಇನ್ಮೇಲೆ ಹೋಗ್ತಾ ಹೋಗ್ತಾ ನೋಡಿ, ಇದು ನನ್ನ ಮೊಮ್ಮಗಳು. ಅವಳಿಗೆ 9-10 ತಿಂಗಳು ಆಗಿದ್ದಾಗ ತೆಗ್ದಿದ್ದು, ಗೋಕುಲಾಷ್ಟಮಿ ಟೈಮಲ್ಲಿ. ನಮಗೆ ಗೋಕುಲಾಷ್ಟಮಿ ತುಂಬಾ ಗ್ರ್ಯಾಂಡ್ ಅಲ್ಲ? ಹೌದು. ಇದು ಅಷ್ಟೇ ನನ್ನ ಸೊಸೆ ಮಾಡಿರೋದು, ಮಂಡಲ ಆರ್ಟ್. ಇದು ಆಕ್ಚುಲಿ ಪೂರ್ತಿ ಮನೆ ಡೆಕೋರೇಷನ್ ಎಲ್ಲ ಅವಳದೇನೆ. ಓಕೆ ಓಕೆ. ಇದು ಓಪನ್ ಟು ಸ್ಕೈ. ಇದು ಪೂಜಾ ರೂಮ್ ಇಂದು, ಪೂಜಾ ರೂಮ್. ಹೌದು ಹೌದು. ಡಿಸೈನ್ ಏನು ಬೆಳಕು ಬರಬೇಕು ಅಂತನಾ, ಇದು ದೇವ್ರ ಜಾಗ ತುಳಿಬಾರ್ದು ಅಂತ ಅದು ಒಂದು. ಹೌದು, ದೇವ್ರ ಮೇಲೆ ಓಡಾಡಬಾರ್ದಲ್ವಾ, ಅದಕ್ಕೋಸ್ಕರ ಇದು ಇಷ್ಟು ಸ್ಪೇಸ್ ನೀವು ಈ ದೇವ್ರ ಕೋಣೆಗೋಸ್ಕರ ಬಿಟ್ಟಿದ್ದೀರಾ. ಬೆಳಕು ಬರಬೇಕು, 2 in 1. ಒಂದು ಬೆಳಕು ಬರುತ್ತೆ, ಇನ್ನೊಂದು ದೇವ್ರ ಮನೆ ಮೇಲೆ ಓಡಾಡಬಾರ್ದು ಅಂತ. ಸಾಮಾನ್ಯ ಎಲ್ರ ಮನೇಲೂ ಹಾಗೆ ಇರುತ್ತಲ್ವ, ಮಾಡಿದ್ರೆ ಇವಾಗ ಏನಾದ್ರು ಡೂಪ್ಲೆಕ್ಸ್ ಹೌಸ್ ಇದ್ರೆ ದೇವ್ರ ಮನೆ ಮೇಲ್ಗಡೆ ಓಡಾಡತ್ತೆ. ಈ ರೀತಿ ಜಾಗ ಬಿಡೋದು ನೋಡಿದ್ವಿ. ಅದೇ ಆ ತರ ಇತ್ತು. ಇದು ತುಂಬಾ ಸ್ಪೇಷಿಯಸ್ ಆಗಿದೆ. ಇದು ಯಾವ? ಇದು ನನ್ನ ಮೊಮ್ಮಗಳ ಆಡಂಬಲ ನೋಡಿ ಅಲ್ಲೇ. ಇವ್ರಿಲ್ಲ ಕೂತಿದ್ದಾರೆ. ಓ ನಮಸ್ತೆ ಸರ್. ಇದು ನೋಡಿ ಎಲ್ಲ ನನ್ನ ಸೊಸೆ ಮಾಡಿರೋದು, ಇದೆಲ್ಲ ಆರ್ಟ್. ಆರ್ಟ್. ಓಕೆ, ಎಲ್ಲ ಅವರೇ ಫ್ರೀ ಟೈಮಲ್ಲಿ ಇದ್ದಾಗೆಲ್ಲ. ಹೌದು, ಕರೋನಾ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಟೈಮ್, ಟ್ರಾವೆಲಿಂಗ್ ಟೈಮ್ ಇಡ್ತಾ ಇತ್ತಲ್ಲ, ಆ ಟೈಮಲ್ಲಿ ಓಕೆ ಮಾಡ್ತಾ ಇದ್ದಿದ್ದು. ಸೊ ಈ ಸ್ಪೇಸ್ ಏನಕ್ಕಂತ ನೀವು ಬಿಟ್ಟಿದ್ರಿ ಆಕ್ಚುಲಿ? ಹೀಗೆ ಜನ ಬಂದ್ರೆ ಕೂತ್ಕೊಳ್ಳೋಕ್ ಚೆನ್ನಾಗಿರುತ್ತೆ ಅಂತ. ಸರ್ ಪರಿಚಯ? ಇವ್ರು ನಮ್ಮ ಯಜಮಾನ್ರು ನರಸಿಂಹಮೂರ್ತಿ ಅಂತ. ಸರ್ ನಮಸ್ತೆ. ಅವರು ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಆಫೀಸರ್ ಆಗಿ ರಿಟೈರ್ ಆದ್ರು. ಓಕೆ. ಸೊ ಈಗ ನಿವೃತ್ತಿ ಜೀವನ. ನಿವೃತ್ತಿ ಬ್ಯಾಂಕ್ ಕೆಲಸದಿಂದ ಮನೇಲಿ ಬೇಕಾದಷ್ಟು ವೃತ್ತಿ ಮಾಡ್ತಾರೆ. ಯಾವ ತರ? ಮನೆಗೆ ನನ್ ಕೆಲಸ ಮಾಡ್ಕೊಡ್ತಾರೆ. ತುಂಬಾ ಹೆಲ್ಪ್ ಮಾಡ್ತೀರಾ ಅನ್ಸತ್ತೆ. ತೆಂಗಿನಕಾಯಿ ತುರಿಯೋದು, ತರಕಾರಿ ಹೆಚ್ಚಿಕೊಡೋದು, ತರಕಾರಿ ತರೋದು, ತೊಳೆಯೋದು ಎಲ್ಲ ಮಾಡ್ತಾರೆ. ವಾವ್, ಗುಡ್. ಈಗಿನ ಜನರೇಷನ್ ಅವರು ಇದೇ ರೀತಿ ಎಲ್ಲರೂ ಹೆಲ್ಪ್ ಮಾಡ್ಬಿಟ್ರೆ. ಆಗ್ಲಿ ಇದೇ ರೀತಿ ಈ ಜನರೇಷನ್ ಹುಡುಗರು ಅವರ ಅಲ್ವಾ ವೈಫ್ ಗಳಿಗೆ ಹೆಲ್ಪ್ ಮಾಡಿದ್ರೆ ಮಾಡ್ಲೇಬೇಕು. ಯಾಕಂದ್ರೆ ಇಬ್ಬಿಬ್ರು ಕೆಲ್ಸಕ್ಕೆ ಹೋಗೋವಾಗ ಗಂಡ್ಸಾಯ ಮಾಡ್ಬೇಕು ಹೆಂಗಸಾಯ ಮಾಡ್ಬೇಕು ಅನ್ನೋ ಕತೆ ಇಲ್ಲ. ಎಲ್ರಿಗೂ ಸಹಾಯ ಮಾಡ್ಲೇಬೇಕು. ಇವಾಗ ನನ್ ಸೊಸೆ ಕೆಲ್ಸಕ್ಕೆ ಹೋಗ್ತಾಳೆ ಅಂತಂದ್ರೆ ಅವಳು ಏನಾದ್ರು ಮಾಡ್ಬೇಕಾದ್ರೆ ನನ್ ಮಗ ಮಾಡ್ಲೇಬೇಕು. ಇಲ್ದ ಹೋದ್ರೆ ಆಗೋದಿಲ್ಲ. ಅದು ಒಬ್ರೆ ಎಷ್ಟ್ ಮಾಡಕ್ಕಾಗತ್ತೆ. ಆ ಕಾಲ ಹೋಯ್ತು. ಈ ಸೈಡ್ ಎಲ್ಲ 50-50 ಹಂಚ್ಕೊಂಡಿದ್ದೀರಾ ಸರ್. ಅವರ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಅವರು ಅಷ್ಟು ಬ್ಯುಸಿ ಆಗಿರೋ ಕಾರಣ ನೀವ್ ಅನ್ಬೋದು ಅಲ್ವಾ? ಯಾಕಂದ್ರೆ ಸಪೋರ್ಟ್ ಮಾಡ್ತಾ ಇದ್ರಿ. ಅವರು ಆಗ್ಲೇ ಹೇಳಿದ್ರು ಅದನ್ನ. ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರಿ? ಯಾವ ರೀತಿ ಅಂದ್ರೆ, ಆಕೆಗೆ ಆ ಫೀಲ್ಡಲ್ಲಿ ಹೋಗೋದಕ್ಕೆ ಅದಕ್ಕೆಲ್ಲ ಆಕೆನೇ ಎಲ್ಲ ತಯಾರಿ ಮಾಡ್ಕೊಳ್ತಿದ್ಲು, ಎಲ್ಲ ಮಾಡ್ತಿದ್ರು. ಆಯ್ತಮ್ಮ ನೀನು ಮುಂದುವರಿಸು ಅಂತ ಹೇಳಿ ಅಷ್ಟರ ಮಟ್ಟವಾಗಿ ನಾನು ಎಂಕರೇಜ್ ಮಾಡ್ತೀನಿ. ಆದರ್ಶ ದಂಪತಿಗಳ ಬೇಕಾದಷ್ಟು ಜಗಳ ಮಾಡ್ತೀವಿ. ಅಲ್ಲ ಏನಪ್ಪ ಅಂತಂದ್ರೆ, ಈಗ ತುಂಬ ಜನದ ಮನೆಗಳಲ್ಲಿ ಊಟದ ವಿಷಯದಲ್ಲಿ ಗಂಡಸರು ನಮ್ಗೆ ಅದೇ ಬೇಕು, ಇದೇ ಆಗಬೇಕು, ಫ್ರಿಡ್ಜಲ್ಲಿ ಇರೋದು ತಿನ್ನಲ್ಲ, ಬೆಳಗ್ಗೆಗೊಂದು, ರಾತ್ರಿಗೊಂದು, ಮಧ್ಯಾಹ್ನಕ್ಕೊಂದು ಅಂತೆಲ್ಲ ರೆಸ್ಟ್ರಿಕ್ಷನ್ಸ್ ಹಾಕ್ತಾರೆ. ಇವ್ರ ಪಾಪ ಹಾಗೆಲ್ಲ ಮಾಡಲ್ಲ. ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೋತಾರೆ. ಓಕೆ, ನಾನೇನು ಕೊಟ್ಟರೆ ಅದನ್ನು ತಿಂತಾರೆ. ಅದು ತುಂಬ ಇಂಪಾರ್ಟೆಂಟು. ನೆಮ್ಮದಿಯಾಗಿ ಹೋಗ್ಬೋದು. ಏನೋ ಅವತ್ತೊಂದಿನ ಮಾಡೋಕ್ಕಾಗಲಿಲ್ವಾ, ಚಟ್ನಿ ಪುಡಿನೋ ಉಪ್ಪಿನಕಾಯಿ ರಸದಲ್ಲೋ ಕಲಿಸ್ಕೊಂಡು ತಿಂತಾರೆ. ಆಮೇಲೆ ಮೊಮ್ಮಗಳನ್ನ ನೋಡ್ಕೋತಾರೆ.
ಅದು ತುಂಬ ಇಂಪಾರ್ಟೆಂಟು. ಸೊ ನೀವು ಲಕ್ಕಿ. ನಾನು ಲಕ್ಕಿನೇ. ನನಗಿಂತ ಜಾಸ್ತಿ ಇವ್ರು ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೋತೀನಿ. ಇದಕ್ಕೆ ನೀವೇನು ಹೇಳ್ತೀರಾ ಸರ್? ನನಗೆ ಈ ಥರ ಇರೋದು ಒಳ್ಳೇದೇನೆ. ಒಂಥರ ಐಡಲ್ ಬ್ರೈನ್ ಡೆವಿಲ್ಸ್ ವರ್ಕ್ಶಾಪ್ ಅನ್ನೋ ಥರ ಓಕೆ ಅಂತ ಹೇಳ್ತಾರೆ. ಅದು ಈ ಥರ ನಾವು ಆಕ್ಟಿವ್ ಆಗಿದ್ದರೆ ಈ ಏಜಲ್ಲಿ ಆಫ್ಟರ್ ದಿ ರಿಟೈರ್ಮೆಂಟ್ ಫ್ರಮ್ ದಿ ಜಾಬ್ ನಾವು ಈ ಥರ ಇದ್ದರೆ ಬಹಳ ಒಳ್ಳೆಯದು ಆರೋಗ್ಯ. ಅದಕ್ಕೋಸ್ಕರ ನಾನು ಅದಕ್ಕೆ ಸೇರ್ಕೊಳ್ತೀನಿ. ಅದಲ್ಲದೆ ನಾನು ಇವಳನ್ನ ಮದುವೆ ಆಗೋಕ್ಕೆ ಮುಂಚೆನೂ ಅಷ್ಟೇ ನನ್ನ ಅಕ್ಕಂದಿರ ನಮ್ಮ ತಂದೆ, ನನ್ನ ತಾಯಿ ಇರಲಿಲ್ಲ. ನಾನು ನನ್ನ ತಾಯಿನ ನನಗೆ 17 ವರ್ಷ ಇರೋವಾಗಲೇ ಕಳ್ಕೊಂಡೆ. ಅದಾದಮೇಲೆ ನನ್ನ ಅಕ್ಕಂದರೆ ನನ್ನನ್ನು ನೋಡ್ಕೊಳ್ತಿದ್ರು. ಸೊ ಹಾಗಾಗಿ ನನಗೆ ಆವಾಗಲಿಂದನೂ ಒಂಥರ ಕೆಲಸ ಮಾಡೋದು, ಮನೆ ಕೆಲಸ ಮಾಡೋದು ಇದೆಲ್ಲ ಇದು ಮಾಡಿದೆ. ಆಮೇಲೆ ಕಾಲೇಜ್ ಆದಮೇಲೆ ನಾನು ಕೆಲಸಕ್ಕೆ ಹೋದ್ಮೇಲೆ ನಾನು ಕೆಲಸಕ್ಕೆ ಗ್ವಾಲಿಯರ್ಗೆ ಹೊರಟೋದೆ, ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡೋದಕ್ಕೆ ಅಂತ. ಹಾಗಾಗಿ ನನಗೆಲ್ಲನೂ ಅಭ್ಯಾಸ ಆಗೋಗಿತ್ತು, ಸ್ವಯಂ ಪಾಕ ಮಾಡ್ಕೊಂಡು ಅಭ್ಯಾಸ ಆಗಿತ್ತು. ಅದರಿಂದ ಏನಾಯಿತು, ಇವ್ರ ಮದುವೆ ಆದಮೇಲೂ ಮ್ಯಾಮ್ ಒಂದು ವಿಷಯ ಹೇಳಿದ್ರು. ಆಗ ಮದುವೆ ಆಗಿದ್ದು ಸ್ಟಾರ್ಟಿಂಗ್ ಅವ್ರಿಗೆ ಅಡುಗೆ ಬರ್ತಿರ್ಲಿಲ್ವಂತೆ. ಒಂದಿನ ಏನು ಅವಲಕ್ಕಿ ಉಪ್ಪಿಟ್ಟು, ಇನ್ನೊಂದಿನ ಇನ್ನೊಂದು ಯಾವುದೋ ಬರೀ ರವೆ ಉಪ್ಪಿಟ್ಟು, ಎರಡರಲ್ಲೇ ಮಾಡಿ ಬಡಿಸ್ತಿದ್ದೆ ಅಂತ. ಸೊ ಹೆಂಗೆ ಟಾಲರೇಟ್ ಮಾಡ್ಕೊಂಡ್ರಿ? ಇಲ್ಲ ಟಾಲರೇಟ್ ಅಂದರೆ ನಾನೇ ಸ್ವಯಂ ಪಾಕ ಮಾಡಿದ್ದು ಬೇಜಾರಾಗಿತ್ತಲ್ಲ. ಯಾರೋ ಒಬ್ರು ಬಡಿಸಿದ್ರೆ ಸಾಕು, ಯಾರೋ ಒಬ್ರು ಏನೋ ಒಂದು ಹಾಕಿದ್ರೆ ಸಾಕು. ಅಲ್ಲ, ಮಾಡೋದನ್ನ ಚೆನ್ನಾಗಿ ಮಾಡ್ತಿದ್ದೆಮ್ಮ, ತಿನ್ನೋ ಹಾಗೆ ಮಾಡ್ತಾ ಇದ್ದೆ. ಅದಕ್ಕೆ ಏನೇನು ಬೇಕು. ನಾನು ಇನ್ನೊಂದು ಹೇಳ್ತೀನಿ, ನಾನು ಮದುವೆ ಆಗೋಕ್ಕೆ ಮುಂಚೆ ನಮ್ಮ ಮನೆಯಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಒಂದು ಬಿಟ್ಟರೆ ಸೀಮೆ ಎಣ್ಣೆ ಸ್ಟವ್. ನಾನು ಗ್ಯಾಸ್ ಇನ್ನೂ ತೊಗೊಂಡಿರಲಿಲ್ಲ. ಅದನ್ನು ಹೇಗೋ ನಾನು ಹೊಂದಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದಕ್ಕೆ ನಮ್ಮ ಅಕ್ಕಂದ್ರೆಲ್ಲ ಹೋಗಿ ನೋಡು, ಹೆಂಡತಿ ಬಂದಮೇಲೆ ಗ್ಯಾಸ್ ಸ್ಟವ್ ತಂದು ಇಟ್ಕೊಂಡ್ಬಿಟ್ಟ ಮಾಡೋದಕ್ಕೆ ಅಷ್ಟು ಅನುಕೂಲ. ಅಲ್ಲ, ನಂಗೆ ಸ್ಟವ್ ಹಚ್ಚಕ್ಕೂ ಬರ್ತಿರ್ಲಿಲ್ಲ. ಸೀಮೆ ಎಣ್ಣೆ ಸ್ಟವ್ ಹೇಗಪ್ಪ ಹಚ್ಚೋದು, ನಂಗೆ ಅದೇ ತುಂಬ ದುಃಖ ಆಗ್ಬಿಟ್ಟಿತ್ತು. ಅಡುಗೆ ಹೇಗಾದರೂ ಮಾಡ್ಬೋದು, ಕರೆಂಟ್ ಹಳೆ ಕಾಲದ ಮನೆ ಅದು, ಅದ್ರದ್ದು ಮುಟ್ಟಕ್ಕೆ ಭಯ. ಅಡುಗೆ ಮನೆಗೆ ಹೋಗದೆ ಇರೋಳಿಗೆ ಎಲ್ಲವೂ ಭಯನೇ. ಯಾವುದು ಮೆಮೊರಬಲ್ ಮೂಮೆಂಟ್ ಮ್ಯಾಮ್ ನೀವಿಬ್ರು ಮದುವೆ ಆದಾಗಿಂದ ಯಾವುದು ನಿಮಗೆ ಮರೆಯಲಾಗದಂತ ಒಂದು ಮೆಮೊರಬಲ್ ಮೂಮೆಂಟ್ ಹೇಳಿ? ಮರೆಯಲಾಗದೆ ಇರೋದು ಮದುವೆಗೆ ಮುಂಚೆ ಆಯಿತು. ಏನಪ್ಪ ಅಂತಂದರೆ, ಇವರು ಫಸ್ಟ್ ಟೈಮ್ ನಮ್ಮ ಮದುವೆ ಗೊತ್ತಾದ್ಮೇಲೆ ನಮ್ಮ ಮನೆಗೆ ನನ್ನ ನೋಡೋಕ್ಕೆ ಬಂದಿದ್ರು. ಆವತ್ತು ಮನೇಲಿ ಯಾರೂ ಇರಲಿಲ್ಲ, ನಾನೇ ಇವ್ರಿಗೆ ಅಡುಗೆ ಮಾಡಿ ಬಡಿಸ್ಬೇಕಾಗಿತ್ತು. ನಾನು ತುಂಬ ಆಸೆಯಿಂದ ಮೊಳಕೆ ಕಾಳು ಕಟ್ಟಿದ್ದೆ. ಮನೇಲಿ ಅಮ್ಮ ಮೊಳಕೆ ಕಾಳು ಕಟ್ಟಿದ್ರು, ಅದರದ್ದು ಸಾಂಬಾರು ಮಾಡಿ ಬಡಿಸ್ಬೇಕಿತ್ತು. ನಾನು ತುಂಬ ರುಚಿಯಾಗಿ ಇವ್ರನ್ನ ಇಂಪ್ರೆಸ್ ಮಾಡಬೇಕಲ್ಲ, ತುಂಬ ರುಚಿಯಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡಿದೆ. ಅದಕ್ಕೆ ಏನೇನು ಬೇಕೋ ಮಸಾಲೆ ಎಲ್ಲ ಹಾಕ್ತೆ. ನಮ್ಮಲ್ಲಿ ಇದು ಮೊಳಕೆ ಕಾಳನ್ನು ಸ್ವಲ್ಪ ರುಬ್ಬಕ್ಕೆ ಹಾಕ್ತಾರೆ, ಅದು ಗಟ್ಟಿ ಬರೋಕ್ಕೆ. ಅದಕ್ಕೆ ಯಾಕಂದರೆ ಬೇಳೆ ಹಾಕಲ್ಲ, ಬರೀ ಮೊಳಕೆ ಕಾಳಿಂದೇನೆ ಮಸಾಲೆ ಜೊತೆಗೆ ಅದು ಎಲ್ಲ ಮಾಡಿಬಿಟ್ಟು ನಾನು ಒಳ್ಳೆ ಘಮ ಬರ್ತಾಯಿತ್ತು. ಸರಿ ಆಯಿತು, ಇನ್ನೇನು ಊಟಕ್ಕೆ ಬನ್ನಿ ಅಂತೆಲ್ಲ ಕರೆದೆ, ತುಂಬ ಲವ್ವಾಗಿ ಕರೆದೆ, ಕೂರಿಸ್ದೆ. ಆಮೇಲೆ ಬಡಿಸ್ಬಿಟ್ಟು ಇಬ್ಬರು ಒಟ್ಟಿಗೆ ಕೂತ್ಕೊಂಡ್ವಿ. ಕೂತ್ಕೊಂಡು ಬಡಿಸ್ಬಿಟ್ಟು ನಾನು ಮೊದಲು ಬಾಯಿಗೆ ಇಟ್ಕೊಂಡೆ. ಏನೋ ಹೇಳೋಕ್ಕೆ ಆಗದಿರೋ ರುಚಿ. ಆಮೇಲೆ ಇವ್ರ ಮಕ್ಕ ನೋಡಿದೆ, ಕಷ್ಟಪಟ್ಕೊಂಡು ನುಂಗ್ತಾ ಇದ್ದಾರೆ. ಏನಾಯಿತು ಅಂತಂದೆ ನಾನು, ಭಯ ನನಗೆ. ಅದು ಏನೋ ಒಂಥರ ಹಸಕ್ ವಾಸನೆ ಬರ್ತಿದೆ ವಿದ್ಯಾ, ಅದು ಏನು ಮಾಡಿದ್ಯಾ ಅಂತಂದರು. ನಾನು ಇನ್ನೊಂದು ಸತಿ ನೋಡಿದೆ, ಹಸಕ್ ವಾಸನೆ ಹೇಗೆ ಬರೋಕ್ಕೆ ಸಾಧ್ಯ ಅಂತ. ಹಸಕ್ ವಾಸನೆ ಅಂದರೆ ಹಸಿ ಸ್ಮೆಲ್ಲು. ಸ್ಮೆಲ್ಲು. ಆಮೇಲೆ ನೋಡಿದರೆ ಅವತ್ತು ಹೆಂಗೋ ಕಷ್ಟಪಟ್ಟು ತಿಂದು ಮುಗಿಸಿದ್ವ ಇಬ್ಬರು. ಆಮೇಲೆ ತಿಂದು ಊಟ ಮುಗಿಸೋ ಒಳಗೆ ನಮ್ಮ ಮನೆಗೆ ಬಂದರು. ಆಮೇಲೆ ಬಂದ್ಬಿಟ್ಟು ನಮ್ಮಮ್ಮ ಹೇಗೆ ಮಾಡಿದೀಯಾ ಅಂತ ಹೇಳಿಬಿಟ್ಟು ರುಚಿ ನೋಡಿದ್ರು. ವಿದ್ಯಾ, ಏನಿದು ಹೀಗೆ ಮಾಡಿದೀಯಾ ನೀನು, ಇದನ್ನೇ ಬೆಳೆಸಿದ್ಯಾ ಮೂರ್ತಿಗೆ ಅಂತಂದರು. ಹ್ಞೂ, ಏನಾಗಿದೆ ಅಂತ ಕೇಳಿದೆ. ದೇವರೇ, ಈ ಬೆಂದೇ ಇಲ್ಲ, ಕಾಳು ಬೆಂದಿದೆ, ಆದರೆ ನಾನು ರುಬ್ಬಕ್ಕೆ ಹಾಕೋತೀನಲ್ಲ, ಹಸಿ ಕಾಳು ಹಾಕೊಂಡ್ಬಿಟ್ಟಿದ್ದೆ. ಅದ್ರದ್ದು ಕೆಟ್ಟ ನಾತ. ಇಂಪ್ರೆಸ್ ಆದ್ರ? ಪಾಪ ತಡ್ಕೊಂಡ್ರು, ಭಯ ಶುರುವಾಗಿರ್ಬೋದಾಗ್ಲೇ ಈಗ ಆ ಭಯ ಇಲ್ಲ, ಯಾಕಂದ್ರೆ ನನ್ನ ಸೊಸೆ ನೋಡ್ಕೊಂಡ್ಬಿಡ್ತಾಳೆ.
ನಾನಿಲ್ದೆ ಹೋದ್ರೆ ಸೊಸೆ ಕೈಲಿ ಏನೇನು ಬೇಕೋ ನಾ ಮಾಡಲ್ಲ ಅಂದಿದ್ದೆಲ್ಲ ಸೊಸೆ ಕೈಲಿ ಮಾಡಿಸ್ಕೊಂಡು ತಿಂತಾರೆ. ನನ್ನ ಸೊಸೆ ಒಳ್ಳೆ ಅಡುಗೆ ಮಾಡ್ತಾಳೆ. ಅವಳದು ಇದೊಂದು ವಿಶೇಷ ಏನಂದರೆ ಅವಳಿಗೇನು ಗೊತ್ತಿರಲ್ಲ, ಗೊತ್ತಿರೋದು ತಿಳ್ಕೊಂಡು ಮಾಡೋವಾಗ ಫಸ್ಟ್ ಟೈಮೇ ಚೆನ್ನಾಗಿ ಮಾಡ್ಬಿಡ್ತಾಳೆ. ಸೊ ನಿಮ್ಮ ಮನೆಯವ್ರಿಗಿಂತ ಅವರೇ ಬೆಸ್ಟ್ ಕುಕ್ ಅಂತೀರಾ? ಹೇಳ್ಬೋದು. ಒಂದ್ ರೀತಿಲಿ ತುಂಬಾ ಬೆಸ್ಟ್ ಕುಕ್. ಯಾಕೆಂದ್ರೆ ಇವಾಗ ಗೋಕುಲಾಷ್ಟಮಿ ಸಮಯ ಬಂದ್ರೆ ನಮಗೆ ಒಂದು ವೆರೈಟಿ ಇರುತ್ತಲ್ಲ, ನಾನು ಎಣ್ಣೆ ಮುಂದೆ ಹೋಗಲ್ಲ, ನಂಗೆ ಅದು ಎಣ್ಣೆ ಭಯ. ನಂಗೆ ಓಕೆ ಒಂದ್ಸತಿ ಏನೋ ಮಾಡಕ್ ಹೋಗಿ ಎಣ್ಣೆ ಪೂರ್ತಿ ಹಿಂಗ್ ಸಿಡಿದ್ಬಿಟ್ಟಿತ್ತು. ಅವತ್ತಿಂದ ನಾವು ಹೋಗಲ್ಲ. ಎಣ್ಣೆ ಕೆಲಸ ಎಲ್ಲ ಪಾಪ ಅವಳೇ ಮಾಡ್ತಾಳೆ. ನಾ ಏನಿದ್ರು ಸುತ್ತ ಕೆಲಸ ಏನದು ಎಷ್ಟೋ ಸತಿ ಅವಳೇ ಎಲ್ಲ ಮಾಡಿಬಿಟ್ಟಿರ್ತಾಳೆ. ನಾನು ಸುಮ್ಮನೆ ನಂದು ಒಂದು ಕೈ ಇರಲಿ ಅಂತ ಮಾಡೋದಷ್ಟೇ. ಅದೆಲ್ಲ ಫಸ್ಟ್ ಕ್ಲಾಸಾಗಿ ಮಾಡ್ತಾಳೆ. ಯಾವುದೂ ಇದುವರೆಗೂ ಕೆಟ್ಟಿದೆ ಅನ್ನೋ ಥರ ಇಲ್ಲವೇ ಇಲ್ಲ. ಅವಳು ಮದುವೆಗೆ ಮುಂಚೆ ಏನು ಅಡುಗೆ ಮಾಡಿ ಅಭ್ಯಾಸದವಳಲ್ಲ ಅವಳು, ಇಲ್ಲಿಗೆ ಬಂದಮೇಲೆ ಕಲ್ತಿರೋದು. ಸೊ ಇಂದಿನ ಅತ್ತೆ ಅಂದರಿಗೆ ಏನು ನೀವು ಟಿಪ್ಸ್ ಕೊಡ್ತೀರಾ ಸೊಸೆ ಬಗ್ಗೆ? ಹೇಗೆ ಈ ಜನ್ರೇಷನಲ್ಲಿ ಹೇಗಂದರೆ ಭಾಳಷ್ಟು ಜನ ಅತ್ತೆ ಸೊಸೆ ಅಂದ ತಕ್ಷಣವೇ ಜನ್ರೇಷನ್ ಗ್ಯಾಪ್ ಆಗುತ್ತೆ. ಸೊ ಕಂಪ್ಯಾಟಿಬಿಲಿಟಿ ಅಷ್ಟೇ ಅಲ್ಲ, ಅಂದರೆ ಯಾವತ್ತು ಅತ್ತೆ ಅಮ್ಮ ಆಗೋಕ್ಕಾಗಲ್ಲ, ಆ ಥರ ಭಾಳಷ್ಟು ವೈಮನಸ್ಸಿರುತ್ತೆ. ಅಲ್ಲ, ಅತ್ತೆ ಅಮ್ಮ ಆಗಬೇಕು ಅಂತ ನಾ ಹೇಳೋಕೆ ಆಗೋದಿಲ್ಲ. ಯಾಕೆಂದರೆ ಅಮ್ಮನ ಕಥೆನೇ ಬೇರೆ. ಆ ಥರ ಆದರೂ ಒಳ್ಳೆಯದು, ಆಗಲೇಬೇಕು ಅಂತ ಹೇಳೋಕ್ಕಾಗಲ್ಲ. ಬಟ್ ಏನಂದರೆ ನನಗೆ ಫಸ್ಟ್ ಆಫ್ ಆಲ್ ಈ ಅತ್ತೆ ಸೊಸೆ ಅನ್ನೋ ಕ್ಯಾಟಗರಿನೇ ನಂಗೆ ಇಷ್ಟ ಆಗಲ್ಲ. ಫ್ರೆಂಡ್ಸ್ ಥರ ಯಾಕಿರಬಾರ್ದು? ಹೌದು, ಎಸ್. ನಾನು ಹೆಣ್ಣು, ಅವಳು ಹೆಣ್ಣು. ಒಬ್ಬ ಹೆಣ್ಣಿಗೆ ಒಂದು ಹೆಣ್ಣಿನ ಕಷ್ಟ ಸುಖಗಳು ಅರ್ಥ ಮಾಡ್ಕೋಬೇಕು. ಏನು ಹಾಗಂತ ಏನು ಆದರ್ಶ ಅತ್ತ ಸೊಸೆ ಆಗಬೇಕು ಅಂತಿಲ್ಲ. ಇಬ್ಬರು ವ್ಯಕ್ತಿಗಳು, ಹೆಣ್ಣು ಗಂಡ ಇರಲಿ, ಹೆಣ್ಣು ಇರಲಿ, ಗಂಡು ಇರಲಿ, ಇಬ್ಬರು ವ್ಯಕ್ತಿಗಳು ಅಂದ ಕೂಡಲೇ ಭಿನ್ನಾಭಿಪ್ರಾಯಗಳಿದ್ದೇ ಇರುತ್ತೆ. ಆದರೆ ಅದು ಯಾವುದನ್ನು ಒಂಥರ ದ್ವೇಷ ಮಾಡ್ಕೊಳಕ್ ಬಿಡದೆ, ಮನಸ್ತಾಪ ಆಗಕ್ಕೆ ಬಿಡದೆ, ಅದನ್ನು ಆಗಾಗಲೇ ಕ್ಲಿಯರ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು. ಫ್ರೆಂಡ್ಸ್ ಥರ ಇರಬೇಕು. ಅದನ್ನು ಬೆಟ್ಟ ಮಾಡ್ಕೊಂಡು ಹೋಗ್ಬಾರ್ದು ಅಷ್ಟೇ. ಫ್ರೆಂಡ್ಸ್ ಥರ ಇದ್ರು ಮುಗ್ದೋಯ್ತು. ಜನ್ರೇಷನ್ ಗ್ಯಾಪ್ ಬಗ್ಗೆ ಏನು ಹೇಳಿ? ಗ್ಯಾಪ್ ಬರೋದೇ ಇಲ್ಲ. ನಾವು ಅವ್ರಿಗೊಂದು ಸ್ಪೇಸ್ ಕೊಟ್ರೆ ಮುಗ್ದೋಯ್ತು ಅಲ್ಲಿಗೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಅವರಿಗೆ ಸ್ಪೇಸ್ ಬೇಕು, ಪ್ರೈವಸಿ ಬೇಕು ಅನ್ನೋದನ್ನ ಮೊದಲು ನಂಗೂ ಏನೂ ಗೊತ್ತಿಲ್ಲ. ಎಷ್ಟು ನಂಗಿರೋದು ಒಬ್ಬನೇ ಮಗ, ಒಬ್ಳೆ ಸೊಸೆ. ಸೊ ನನ್ನಿಂದ ತಪ್ಪುಗಳಾಗಿರುತ್ತೆ ಇದೆಲ್ಲ. ಬಟ್ ಅವಳು ಅದನ್ನು ಸಹಿಸ್ಕೊಂಡು ಹೋಗಿದ್ದಾಳೆ. ಅದು ಒಂದು ನ್ಯೂ ಜನ್ರೇಷನಿಂದ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹಳಬರ ಬಗ್ಗೆ ಅದಿದ್ಬಿಟ್ರೆ ಮನೇಲಿ ಅಂತ ಏನು ಕಾನ್ಫ್ಲಿಕ್ಟ್ಸ್ ಇರಲ್ಲ ಅಂತ ನಾನು ಅನ್ಕೋತೀನಿ. ಓಕೆ. ಫಸ್ಟ್ ಆಫ್ ಆಲ್ ಏನು ಅಂದರೆ, ನಮಗೆ ಇನ್ನೊಬ್ಬರಲ್ಲಿ ಏನು ಒಳ್ಳೆ ಗುಣ ಕಾಣುತ್ತೋ ಅದನ್ನು ಮ್ಯಾಗ್ನಿಫೈ ಮಾಡ್ಕೊಂಡು ನೋಡಬೇಕೇ ವಿನಃ ಅವ್ರ ತಪ್ಪುಗಳನ್ನು ಹುಡುಕ್ತಾ ಹೋಗಬಾರ್ದು. ಅದು ನಿಮ್ಮ ಸಲಹೆ? ಹೌದು, ಸಲಹೆ ಎಲ್ಲ ಮಾಡ್ಕೋಬೇಕು. ಪ್ರಾಕ್ಟೀಸ್ ಎಲ್ಲರೂ ನಾವುಗಳೆಲ್ಲ. ನಾನು ಯಾರಿಗೂ ಸಲಹೆ ಕೊಡೋಷ್ಟು ದೊಡ್ಡೋಳಲ್ಲ. ನಾನು ಆದಷ್ಟು ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಓಕೆ. ಆ ಕಾರ್ನರು ಇಲ್ಲೊಂದಿಷ್ಟು ಬುಕ್ಸಾ ಮ್ಯಾಮ್? ಇದೆಲ್ಲ ನನ್ನ ಮೊಮ್ಮಗಳದು ಚೈಲ್ಡ್ ಕ್ರಾಫ್ಟ್. ಇದೆಲ್ಲ ಅವ್ರ ಅಮ್ಮ ತೆಕ್ಕೊಟ್ಟಿದ್ದಾಳೆ ಅವಳಿಗೆ ಓದ್ಲಿ ಅಂತ. ಅವಳು ನನ್ನ ಸೊಸೆ ಗೋಲ್ಡ್ ಮೆಡಲಿಸ್ಟ್. ಅವಳು 5th ರ್ಯಾಂಕ್. ಅವಳು ಏನದು ಇಂಜಿನಿಯರಿಂಗಲ್ಲಿ MCA ಮಾಸ್ಟರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್. ಓಕೆ ಮ್ಯಾಮ್, ಅವ್ರ ಸರಿಗೆ ಇಬ್ಬರಿಗೂ ಜಸ್ಟ್ ಒಂದು ಹಾಗೆ ರ್ಯಾಂಡಮ್ ಕ್ವಶನ್ಸು, ಫಟಾಫಟ್ ಆನ್ಸರ್ಸು. ಲೆಕ್ಕ ಏನಿದ್ರು ಇವ್ರನ್ನ ಕೇಳು, ನನ್ನನ್ನು ಕೇಳಬೇಡಿ. ಯಾಕೆ ನಿಮಗೆ ಯಾಕೆ ಕೇಳಬಾರ್ದು? ಲೆಕ್ಕದಲ್ಲಿ ನನಗೆ ತೋಚೋದೇ ಇಲ್ಲ, ಇಲ್ಲಿ ಬ್ಲಾಕ್ ಆಗಿಬಿಡುತ್ತೆ. ಸಿಂಪಲ್ ಆಗಿರೋದು ಗೊತ್ತಾಗಲ್ಲ. 0 + 0 0. ಮತ್ತೆ ಹೇಳಿದ್ರಲ್ಲ ಅದು ಸಿಂಪಲ್. ಅದು ಸರ್ ಬ್ಯಾಂಕ್ ಎಂಪ್ಲಾಯಿ ಆಗಿದ್ರಿಂದ ಮ್ಯಾಥ್ಸ್ ಅಲ್ಲಿ ಎಕ್ಸ್ಪರ್ಟು. ಅಲ್ಲ, 0 + 0 = 0 ಅನ್ನೋದು ಸ್ಪಿರಿಚುಯಾಲಿಟಿ. ಓಕೆ. ಶೂನ್ಯ ಇರೋ ಕಡೆ ಶೂನ್ಯನೇ, ಇನ್ನೇನು ಇರಲ್ಲ. 0ಗೆ ಎಷ್ಟು 0 ಹಾಕಿದ್ರು ಶೂನ್ಯನೇ. ನೀವು ಅದನ್ನ ಹೇಳಿದ್ರಿ, ಈಗ ನೀವು ಈಗಷ್ಟೇ ಹೇಳಿದ್ರಿ ಮ್ಯಾಥ್ಸ್ ಅಲ್ಲಿ ಡಲ್ಲು ಅಂತ, ಅದನ್ನ ನೀವು ಎಕ್ಸ್ಪ್ಲೈನ್ ನಾನು ಸ್ಪಿರಿಚುವಲ್ ಆಗಿ ಹೇಳ್ತಾ ಇರೋದು. ಓಕೆ ಫೈನ್. ಈಗ ಓಕೆ, ಆ ಸೀರಿಯಸ್ ಕ್ವಶನ್ಸ್ ಇಂದ ಸ್ವಲ್ಪ ಜೋವಿಯಲ್ ಕ್ವಶನ್ಸ್. ಓಕೆ, ನೀವು ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು? ನನ್ನ ಫೇವ್ರೆಟ್ ಸಿನಿಮಾ ಯಾವ ಭಾಷೆನಾದ್ರೂ ಆಗ್ಬೋದಾ? ಎನಿಥಿಂಗ್, ನಿಮ್ಮ ಆನ್ಸರ್ ಏನಾದರೂ ಆಗ. ಪಾಕೀಜ. ಓಕೆ ಸರ್, ನಿಮ್ಮದು? ನನಗೆ
ಮಾಯಾ ಬಜಾರ್. ಓಕೆ. ಯಾವುದು ಯಾವ ಭಾಷೆ ಅದು? ಎರಡು ಎಲ್ಲ ಭಾಷೆಯಲ್ಲೂ ಕನ್ನಡದಲ್ಲೂ ಇದೆ ಅನ್ಸುತ್ತೆ. ಕನ್ನಡ, ತೆಲುಗು, ತಮಿಳು ಎಲ್ಲದರಲ್ಲೂ ಬಂದಿದೆ. ಓಕೆ. ನಿಮ್ಮ ಫೇವ್ರೆಟ್ ಸಾಂಗ್? ಪಾಕಿಸ್ತಾನನೇ ಚಲ್ತೆ ಚಲ್ತೆ. ಒಂದು ಲೈನ್ ಹೇಳ್ಬೋದಾ? ನೀವು ಹಾಡು ಹೇಳ್ತೀರಾ? ಅಷ್ಟೆಲ್ಲ ಬರಲ್ಲ. ಹೇಳಿ ಮ್ಯಾಮ್. ಅಯ್ಯ ಕೇಳಕ್ ಚೆನ್ನಾಗಿರ್ಬೇಡ್ವಾ? ಪರವಾಗಿಲ್ಲ, ನಾವು ಕೇಳಿಸ್ಕೊತೀವಿ. ರಾಮ್ ರಾಮ. ನಂಗೆ ಬರೋದ ಒಂದು ಲೈನು. ಪರವಾಗಿಲ್ಲ. ಚಲ್ತೆ 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 यूं ही कोई मिल गया था, यूं ही कोई मिल गया था, सर राह चलते चलते. ಸೂಪರ್. ಅರ್ಥ ಬರೋದು. ಚೆನ್ನಾಗಿ ಹಾಡ್ತಾರಲ್ಲ ಸರ್. ಹಾಡ್ತಾರೆ. ನೀವು ಫಿದಾ ಆಗಿದ್ರಾ ಇವ್ರ ಸಾಂಗ್ಸಿಗೆ? ಮೊದಲೆಲ್ಲ ಹಾಡ್ತಿದ್ರು. ಇತ್ತೀಚೆಗೆ ಅವರು ಇದು ಅಭಿನಯಕ್ಕೆ ಬಂದಾದ್ಮೇಲೆ ಅದು ಕಡಿಮೆ ಮಾಡಿದೆ. ನೀವು ಅವರಿಗೆ ಯಾವ ಸಾಂಗ್ ಯಾವುದಾದ್ರೂ ಡೆಡಿಕೇಟ್ ಮಾಡಬೇಕು ಅಂದರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ? ನಾನು ಹೌದು. ಅದೇ ಮಾಯಾ ಬಜಾರ್, ವಿವಾಹ ಭೋಜನ. ನಾನು ಅದ ನಿಮಗೆ ಡೆಡಿಕೇಟ್ ಮಾಡ್ಬೋದು. ಯಾವ್ದಾದ್ರು ಲವ್ ಸಾಂಗ್ ಹೇಳಿ. ಅಲ್ಲ, ಅದು ವಿವಾಹ ಭೋಜನ ಅಂದ್ರೇನೆ ಅಲ್ಲಿ ಭೋಜನ ಭೂರಿ ಭೋಜನ ಸಿಗಲಿ ಇವಳಿಗೆ ನನಗೆ ಅಂತ ಏನ್ ಡೆಡಿಕೇಟ್ ಮಾಡ್ಬಿಟ್ರು ಬಲೆ ಬುದ್ಧಿವಂತರು. ನಿಮ್ಮ ಫೇವ್ರೇಟ್ ಕಲರ್ ಯಾವುದು? ರೆಡ್. ನನ್ ಗ್ರೀನ್. ಓಕೆ. ಎರಡು ಮ್ಯಾಚ್ ಆಗ್ತಿಲ್ಲ. ಎರಡರ ಕಾಂಬಿನೇಷನ್ ಮ್ಯಾಚ್ ಆಗುತ್ತೆ. ಹೌದು ಹೌದು. ಗ್ರೀನ್ಗೆ ರೆಡ್ ಬಾರ್ಡರ್ ಇರೋ ಸೀರೆನೋ, ರೆಡ್ ಗ್ರೀನ್ ಬಾರ್ಡರ್ ಇರೋ ಸೀರೆನೋ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಎಕ್ಸಾಂಪಲ್. ನೀವೇ ಪ್ರಿಪೇರ್ ಮಾಡೋದ್ರಲ್ಲಿ ನಿಮಗೆ ಇಷ್ಟ ಆದಂಥ ಫುಡ್ ಯಾವುದು? ನಾನೇ ಪ್ರಿಪೇರ್ ಮಾಡೋದು ನಂಗೆ ಸ್ವೀಟೇ ತುಂಬ ಇಷ್ಟ. ನಂಗೆ ಗಸಗಸೆ ಪಾಯಸ. ಅವ್ರು ಪ್ರಿಪೇರ್ ಮಾಡೋ ಅಂತ ಯಾವುದಾದ್ರೂ ರೆಸಿಪಿಗಳಲ್ಲಿ ನಿಮಗೆ ಯಾವ್ದು ಇಷ್ಟ? ಅದೇ ಗಸಗಸೆ ಪಾಯಸ ನನಗೆ ಭಾಳ ಇಷ್ಟ. ಇದುವರೆಗೂ ಅದನ್ನೇ ರೆಡಿ ಮಾಡಿ ಭಾಳ ಚೆನ್ನಾಗಿ ಮಾಡ್ತಾಳೆ. ಅದರಲ್ಲಿ ಚೆನ್ನಾಗಿ ಇಂಪ್ರೂವೈಸ್ ಮಾಡಿಬಿಟ್ಟಿದ್ದಾಳೆ. ಓಕೆ. ಅದರಿಂದ ಟೇಸ್ಟ್ ನಮ್ಗೆ ಇಷ್ಟ ಆಗುತ್ತೆ. ಓಕೆ. ನಿಮ್ಮ ಫೇವ್ರೆಟ್ ಹೀರೋ ಹೀರೋಯಿನ್? ನನಗೆ ಈ ಕಾಲದವ್ರಿಗಿಂತ ನನಗೆ ಹೀರೋ ಹೇಳಿ ನೀವು. ಹೀರೋ ನಂಗೆ ಅನಂತ್ನಾಗ್. ಹೀರೋಯಿನ್? ಹೀರೋಯಿನ್ನ ನನಗೆ ಅಷ್ಟಾಗಿ ಎಷ್ಟೋ ಜನ ಇದ್ದಾರೆ, ಆದರೆ ವೈಜಯಂತಿ ಮಾಲಾ ಒಳ್ಳೆ ಆ್ಯಕ್ಟ್ರೆಸ್ ನಿಮಗೆ. ಸೊ ನೀವು ಫಸ್ಟ್ ಟೈಮ್ ಎಲ್ಲಿ ಯಾವಾಗ ಅಂದರೆ ಮದುವೆ ಆದ ನಂತರ ಆಗ್ಬೋದು, ಮುಂಚೆ ಆಗ್ಬೋದು, ಆಗಿನ ಕಾಲದಲ್ಲೂ ನೀವು ಎಲ್ಲ ಸಿನಿಮಾ ಪ್ರೇಮಿಗಳು ಅನ್ಸುತ್ತೆ, ಆ ಥರ ಯಾವ ಸಿನಿಮಾಗೊಟ್ಟಿಗೆ ಹೋಗಿದ್ರಿ? ಘರೋಂದ, ಚಿತ್ತಚೋರ. ಅದು ಯಾರು ಇವನ್ನ ಅಮೋಲ್ ಪಾಲೇಕರ್ದು ಘರೋಂದ ಇರಬೇಕು. ಘರೋಂದ ಅಥವಾ ಚಿತ್ತಚೋರ, ಎರಡರೊಳಗೆ. ಚಿತ್ತಚೋರ ಅಲ್ಲ, ಘರೋಂದ. ಓಕೆ. ನೀವು ಅವರು ಪ್ರಿಪೇರ್ ಮಾಡೋ ಅಂಥ ಫುಡ್ಡಲ್ಲಿ ನಿಮಗೆ ಯಾವ್ದು ಇಷ್ಟ? ನಮ್ಮಲ್ಲಿ ಕೊಳಂಬು ಅಂತ ಮಾಡ್ತೀವಿ. ಕೂಟು, ಹಸಿ ಕೂಟು, ಎತ್ತಿದ ಕೈ. ಅವರು ಇವತ್ತು ಮಾಡಿದ್ದೀನಿ, ಒಂದು ಸ್ವಲ್ಪ ಟೇಸ್ಟ್. ಹೌದು, ಇವತ್ತು ಮಾಡಿದ್ದಾರೆ. ಓಕೆ. ಸೊ ನೀವು ಅವರಿಗೆ ಚೆನ್ನಾಗಿರೋ ಕುಕ್ ಮಾಡಿ ಈ ರೆಸಿಪಿಗಳು ಒಳ್ಳೊಳ್ಳೆ ಫುಡ್ ಮಾಡಿ. ಇಲ್ಲ, ಅವ್ರು ಅದೊಂದೇ ಮಾಡೋದು, ಇನ್ಯಾವುದು ಮಾಡಲ್ಲ. ನಾನು ಹೆಚ್ಚಿನಾಂಶ ಅಡುಗೆ ಮಾಡಲ್ಲ, ಇದೊಂದೇ ಮಾಡೋದು. ಇದೊಂದು ಯಾಕೆ ಅಂದರೆ ನಾನು ಗ್ವಾಲಿಯರ್ನಲ್ಲಿದ್ದಾಗ ಮ್ಯಾರೇಜ್ ಆಗಿರಲಿಲ್ಲ. ನನ್ನ ಅಕ್ಕನಿಂದ ಹೇಳಿಸ್ಕೊಂಡು ಅಲ್ಲಿ ನಾರ್ತ್ ಇಂಡಿಯನ್ ಫುಡ್ಡೇ ತಿಂದು ಬೇಜಾರಾಗಿರ್ತಿತ್ತು. ಅವಾಗ ಇದೊಂದು ಮಾಡಿರ್ತಿದ್ದೆ. ಅದರಿಂದ ಇದು ಸ್ವಲ್ಪ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಮಾಡ್ತೀನಿ. ಇವ್ರ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಿದ್ರು. ಅದೇ ಕೈ ರುಚಿ ಇವ್ರಿಗೆ ಬರುತ್ತೆ. ಓಕೆ. ನಾನು ಮಾಡೋ ಕೂಟ್ ಇಷ್ಟನೇ ಆಗಲ್ಲ. ನನಗೇನಾದ್ರೂ ಕೆಲಸ ಇರೋದಿನ ಇವ್ರನ್ನ ಪೂಸಿ ಹೊಡೆದ್ಬಿಟ್ಟು ಅದನ್ನು ಮಾಡಿಸ್ಬಿಡ್ತೀನಿ. ಸೊ ನಿಮಗೆ ಯಾವ ಔಟ್ಫಿಟ್ಟಲ್ಲಿ ಯಾವಾಗಲೂ ಇರೋಕ್ಕೆ ಇಷ್ಟ? ನನಗೆ ಸೀರೆನೇ ಕಂಫರ್ಟಬಲ್ ಯಾವಾಗಲೂ. ನಿಮ್ಮ ಫೇವ್ರೆಟ್ ಯಾವ ಕಲರ್ ಸೀರೆ ಉಟ್ಕೊಂಡ್ರೆ ನಿಮಗೆ ಖುಷಿ ಆಗುತ್ತೆ? ಆನಂದ ಕಲರ್ ಸೀರೆ. ಆನಂದ ಅಂದರೆ ಗೊತ್ತಲ್ಲ, ಕಾಪರ್ ಸಲ್ಫೇಟ್ ಬ್ಲೂ. ಹೌದು. ಆಮೇಲೆ ಇಂಕ್ ಬ್ಲೂ, ರೆಡ್. ಇದು ಅವರು ಫಸ್ಟ್ ಟೈಮ್ ಕೊಟ್ಟಿರೋ ಸೀರೆ ಕೊಟ್ಟಿದ್ದು ನೆನಪಿದೆಯಾ? ಯಾವ ಸೀರೆ ಫಸ್ಟ್ ಟೈಮ್ ಕೊಟ್ಟಿದ್ದು? ತಾಳಿ. ನಿಮಗೆ ನೆನಪಿದೆಯಾ? ನನಗೆ ಫಸ್ಟ್ ಟೈಮ್ ಅಂದರೆ ಅವಳು ಮದುವೆನ ಇದರಲ್ಲಿ ನಾವು ಮಾಡಿದ್ದೆ. ಒಂದ್ಸಲಿ ಖಾದಿ ಗ್ರಾಮೋದ್ಯೋಗದಿಂದ ಒಂದು ಸಿಲ್ಕ್ ಸೀರೆ ತೆಗೆದುಕೊಟ್ಟೆ.
ಅವಳ ಇದನ್ನ ನ್ಯಾಷನಲ್ ಫ್ಲಾಗ್ ತರ ಇದೆ ಅಂತ ಕರೆಕ್ಟ್. ರೆಡ್ ಬಾರ್ಡರ್ ವಿತ್ ವೈಟ್. ಇಲ್ಲ ಚೆನ್ನಾಗಿತ್ತು, ಬಟ್ ಅದು ಅಮೆರಿಕನ್ ಫ್ಲಾಗ್ ತರ ಕೆಳಗಡೆ ಇತ್ತು. ಆ ನಂತರ ನೀವು ತಂದು ಕೊಡ್ಲಿಲ್ಲ. ಇಲ್ಲ, ಯಾಕೆಂದ್ರೆ ನನಗೆ ಭಯ, ಏನು ಅಂತಾಳೋ ಏನು ಮಾಡ್ತಾಳೆ. ಆಕ್ಚುಲಿ ನಾನು ಹೆಚ್ಚಿನ ಅಂಶ ಅವರ ಅತ್ತಿಗೆ ಮಾತ್ರ ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ಕೊಟ್ಬಿಡ್ತಾ ಇದ್ದಾರೆ. ಅದೇ ಒಂದಷ್ಟು ಪೇರ್ಸ್ಕೊಂಡಿದೆ. ನಾನು ಸೀರೆ ತಗೊಳ್ಳೋದೆಲ್ಲ ಕಡಿಮೆನೆ, ನಾನು ಡ್ರೆಸ್ಗೆ ಅಷ್ಟೆಲ್ಲ ದುಡ್ಡು ಹಾಕಲ್ಲ ಅಂದ್ರೆ ನಂಗೇನು. ಇನ್ನೂ ಒಂದು ಮೆರೂನ್ ವಿತ್ ರೆಡ್ ಬಾರ್ಡರ್ ಒಂದು ಕೊಡ್ಸಿದ್ದೆ. ಮೆರೂನ್ ವಿತ್ ರೆಡ್ ಮೆರೂನ್ ಕಲರ್ ಏನದು, ಮೆರೂನ್ ಅಲ್ಲ, ಮಸ್ಟರ್ಡ್ ವಿತ್ ಮಸ್ಟರ್ಡ್. ಅದೊಂದು ಕೊಡ್ಸಿದ್ರು, ಸಿಲ್ಕ್. ಬಹಳಷ್ಟು ಕ್ವಶನ್ಸ್ಗಳಿಗೆ, ರ್ಯಾಂಡಮ್ ಕ್ವಶನ್ಸ್ಗಳಿಗೆ ಆನ್ಸರ್ ಕೊಟ್ರಿ. ಒಬ್ರದಕ್ಕಿಂತ ಒಬ್ರದ್ ಭಿನ್ನವಾಗಿದ್ರು, ಒಂಥರ ಚೆನ್ನಾಗಿತ್ತು ಕೇಳೋಕೆ. ಆಪೋಸಿಟ್ ಪೋಲ್ ಅಟ್ರಾಕ್ಟ್ಸ್ ಈಚ್ ಅದರ್ ಅಂತ ಇದೆಯಲ್ಲ, ಹೇಳ್ತಾರಲ್ಲ ಹಾಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಹಾಗೆ ಇನ್ನ ನಿಮ್ಮ ಸಂಗೀತ ಪ್ರೇಮದ ಬಗ್ಗೆ ವೀಣೆ ಸಾಕ್ಷಿ ನುಡಿತಾ ಇದೆ. ಓಕೆ ಓಕೆ. ತಂಬೂರ ತಂಬೂರ, ಓಕೆ ಸಾರಿ. ವೀಣೆ ಅಂದ್ರೆ ವೀಣೆನ ನುಡಿಸ್ಬೋದು, ಬಟ್ ನೋಡಕ್ಕೆ ಸಿಮಿಲಾರಿಟೀಸ್. ಹೌದು. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಹೋಮ್ ಟೂರ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.